ಇವ್ರು ಹೇಳಿದ್ರಲ್ಲ ಮುದ್ದನ್ಮೇಗೌಡರು ಎಲ್ಲಿದ್ರು ರೀ ಫಸ್ಟು ಕಾಂಗ್ರೆಸ್ ಆಗಿದ್ರು BJP ಬಂದರು ಇವರೆಲ್ಲ ಒಳಗಡೆ ಗುಟ್ಟು ತಿಳ್ಕೊಂಬಿಟ್ರು ತಿಳ್ಕೊಂಡಿರ್ತಿರೋ ಕಾಂಗ್ರೆಸ್ ಸೀಟ್ ಇವರು ಎಲ್ಲ ಬರೀ ಬೆಳೆ ಬೇಸ್ಕೊಂಡಾಗೆ ಹೋಗಿರೋದು ಮುದ್ದನ್ಮೇಗೌಡರು ಒಳ್ಳೆ ಲಾಯರ್ ಅಂತಿದ್ರು ಆ ಮರ್ಯಾದೆ ಕಳ್ಕೊಂಬಿಟ್ರು ಬುದ್ಧಿವಂತರು ಅಂತಿದ್ರು ದಡ್ರಾಗ್ಬಿಟ್ರು ಅವತ್ತೇ ಕಾಂಗ್ರೆಸ್ ಅಲ್ಲೇ ಇರ್ಬೇಕಾಯ್ತು ಬರ್ರಿ ಅಂತ ಯಾರನ್ನ ಕೈ ಕರ್ಕೊಂಬಂದಿದ್ರು ಅವ್ರಿಗೆ ಓ ಮಣ್ಣ ಒಳ್ಳೆ ಎಮಿನೆಂಟ್ ಲೀಡ್ರು ಅವ್ರಿಗೆ ಅನುಭವ ಇದೆ ಇವ್ರ ಹತ್ರ ಕೆಲಸ ಮಾಡೋ ಕೆಪಾಸಿಟಿ ಇಲ್ಲ 5 ವರ್ಷ ನೋಡ್ಬಿಟ್ಟಿದ್ದೀವಿ ತುಮಕೂರಾಗ ಯಾವ ಅನುಭವವೂ ಆಗಿಲ್ಲ ಈಗ ಆಲ್ರೆಡಿ ಬಸವರಾಜ್ ಇದ್ರು ಹೋದ್ರು ರಿಟೈರ್ಮೆಂಟ್ ತೊಗೊಂಡ್ರು ಈಗ ಏನಿಲ್ಲ ಅವ್ರು ಹೇಳ್ತಾ ಇದಾರಲ್ಲ ನರೇಂದ್ರ ಮೋದಿನೇ ಅಲ್ಲ. ಇವಾಗ ಒಂದ್ ಹೇಳಿದ್ದೇನಂದ್ರೆ ತುಮಕೂರು ಜನ ಸೋಮಣ್ಣ ಬೇರೆ ಕಡೆಯವರು ಇಲ್ಲಿನವರು ಇಂಡಿಯಾದವ್ರಿ ಅವರು ಪಾಕಿಸ್ತಾನದವ್ರಲ್ಲ ಇಂಡಿಯಾದವ್ರವರು ಇಂಡಿಯಾದು ನಾನು ಹೇಳ್ತಾ ಇದ್ರಿ ನೀವ್ ಮಾತಾಡ್ಬೇಡ ಈಗ ಇಂಡಿಯಾದವ್ರವರು ಪಾಕಿಸ್ತಾನದಲ್ಲ ನೀವು ಚೈನಾದವ್ರಲ್ಲ. ಕಾಂಗ್ರೆಸ್ ಅವರು 5 ಸ್ಕೀಮ್ಗಳು ಕೊಟ್ಟಿದ್ದಾರೆ. ಯಾವ ಸ್ಕೀಮ್ ರೀ? ಆಟೋ ಡ್ರೈವರ್ ಸಹಾಯ ಹಾಕಿದ್ರು, ಟ್ಯಾಕ್ಸಿ ರೋಡ್ ಸಹಾಯ ಹಾಕಿದ್ರು, ಇರ್ರಿ ಆಟೋದವ್ರು ಸಹಾಯ ಹಾಕ್ಬಿಟ್ರು, ಬಸ್ಗಳು ಫ್ರೀ ಬಿಟ್ಬಿಟ್ರು. ಬಟ್ 2,200 ಅಂತ ನಮ್ಗೆ ಇವ್ರಿಗೇನೋ ಗೊತ್ತಾಯ್ತು, ನನಗೆ ಗೊತ್ತಾಯಿಲ್ಲಪ್ಪ. ನಾನು ಹೇಳ್ತೀನಿ ರೇಷನ್ ದುಡ್ಡು ಇವ್ರ ಅಪ್ಪನ ಮನೆಯಿಂದ ನಮ್ಗೆ ಕೊಡ್ತಾ ಇಲ್ಲ, ಮೋದಿ ಕೊಡ್ತಾ ಇರೋದು, ಸಿದ್ದರಾಮಯ್ಯ ಎಲ್ಲ ಕೊಡ್ತಾ ಇರೋದು. 5 kg ಕೊಡ್ತಾವನೆ, 5 kg ಕೊಡೋದು ನೇರ್ಪಾಗಿ ಆ ರೇಷನ್ ದುಡ್ಡು ಆಗ್ತಾ ಇಲ್ಲ ಅಲ್ವಾ? ಈಗ ಯಾರು ಇರೋದು ಗೌರ್ಮೆಂಟ್? ಅಪ್ಪ ಯಾರು ಇರೋದು? ಈಗ ಮೋದಿ ಏನೇ ಅಪ್ಪ, ಅವ್ರು ಬೇಕಾಗಿರೋದು. ಅಲ್ಲ, ಇವಾಗ ಇವರೇ ಒಂದ್ ಮಾತು ಹೇಳಿದ್ರು ಅಣ್ಣ, ದೇಶದ ಸಾಲ 70 ವರ್ಷದಲ್ಲಿ ಆಗಿದ್ದು 55 ಲಕ್ಷ ಕೋಟಿ. ಮೋದಿ ಅವ್ರು ಬಂದ ನಂತರ 1,55,000 ಎಲ್ಲ ಯಾರ್ಗಣ ಗೊತ್ತಾಯ್ತದು? ಮುಂಚೆ ತಗೊಂಡಾಗ ಏನು ಇಲ್ವಲ್ಲಣ್ಣ, ನಮ್ಮ ದೇಶದೊಳಗೆ ಮಿಲಿಟರಿ ಮ್ಯಾನ್ಗಳಿಗೆ ಏನು ಇರ್ಲಿವಲ್ಲಣ್ಣ, ಅಷ್ಟು ಪವರ್ ಕೊಟ್ಟಿದ್ರಲ್ಲ, ಪವರ್ ಇತ್ತೇನಣ್ಣ. ಇವ್ರ ಹತ್ರ ಆರ್ಡರ್ ತಗೊಬೇಕಾಯ್ತು ಶೂಟ್ ಮಾಡಕ್ಕೆ. ಈಗ ಏನಾರ ಡೈರೆಕ್ಟ್ ಶೂಟ್ ಈಗ ಎಲ್ಲಿದೆ? ಎಲ್ಲ ಇದೆ ನಮ್ಮ. ಅಲ್ಲ, ಬಿಜೆಪಿ ಅವ್ರಿಗೂ ಒಂದು ಆರೋಪ ಇದೆ, ಹಿಂದೂ ಮುಸ್ಲಿಮ್ಸ್ ತಂದಿಡ್ತೀವಿ ಅಂತ. ಇಲ್ಲ, ಯಾರೋ ದಡ್ರು ಮಾಡ್ತಾರೆ ಅಂದ್ರೆ ಎಲ್ಲಾರು ಮಾಡಲ್ಲ, ಇವ್ರು ಹುಟ್ಟಾಕಷ್ಟೇ. ಕಾಂಗ್ರೆಸ್ ದವರೇ ಬೆಳೆಸ್ತಾ ಇರೋದು ಈ ಮಾತು. ಇವರು ಕಾಂಗ್ರೆಸ್ ದವ್ರು ಹೆಂಗಂದ್ರೆ ಇವ್ರು ವೋಟ್ ಬ್ಯಾಂಕ್ ಮಾಡ್ಕೊಳಕೋಸ್ಕರ ಮಾಡ್ತಾ ಇರೋದು. ಯಾವ ಬ್ಯಾಂಕ್ ಅಲ್ಲ ಇವ್ರದ್ದು, ವೋಟ್ ಬ್ಯಾಂಕು. ಈಗ ಎಲ್ಲ ಇದೇ ಒಂದೇ ಮತ, ಒಂದೇ ಜನಾಂಗ, ಒಂದೇ ಕಡೆಗೆ ಹಾಕ್ಲಿ ಅಂತ. ನಾವು ಹಿಂದುಳಿದ ಜನಾಂಗನೇ, ಆದ್ರೆ ದೇಶ ನೋಡ್ತೀವಿ ಹೊರತಾಗಿ ಮನುಷ್ಯನ್ ನೋಡಲ್ಲ. ಈಗ ತಲಾಕ್ ಮಾಡಿದ್ರು 3 ತಲಾಕ್ ಮಾಡಿದ್ರ ಅದನ್ನ ಹೆಂಗಸ್ರುಗಳು ಹಾಕ್ತಾರೆ. ಯತ್ನ ಮಾಡಿರಿ 3 ತಲಾಕ್ ಯತ್ನ ಮಾಡಿ ಹೆಂಗಸ್ರುಗಳು ಹಾಕ್ತಾರೆ. ಇವಾಗ ಇದೇ ತುಮಕೂರಲ್ಲಿ ಒಬ್ರು ಯಾರೋ ಮುಸಲ್ಮಾನರು ಬಾಂಧವರು ಮಾತಾಡಿದ್ರು, ಏನಂತಂದ್ರೆ JDS ಬಿಜೆಪಿ ಜೊತೆ ಇರೋಕ್ ಮೊದಲು ಒಂದು ಓಟ್ಗಳನ್ನ ಸ್ಪ್ಲಿಟ್ ಆಗ್ತಿತ್ತು. ಈ ಬಾರಿ ಮುಸಲ್ಮಾನ ಬಾಂಧವರು ಎಲ್ಲಾ ಸೇರ್ಕೊಂಡು ಕಾಂಗ್ರೆಸ್ ಹಾಕ್ತಾರೆ, ಇದು ಬಿಜೆಪಿಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಹೇಳಿದ್ರು. ಏನ್ ಹೇಳ್ತೀರಾ? ಮುಸಲ್ಮಾನ ಬರೋ ಒಂದೇ ಕಡೆಗೆ ಹಾಕ್ಬಿಡ್ತಾರ ಆಗ್ತಾರೆ ಅಂತ ಹೇಳಿದ್ರು. ಏನ್ ಹಿಂದೂಗಳು ಒಂದ್ ಕಡೆಗೆ ಆಗೋದಿಲ್ವಾ? ಹಂಗಾರೆ ಸಪ್ರೇಟ್, ಇವರೇ ಸಪ್ರೇಟ್ ಆದ್ರೆ ನಾವು ಸಪ್ರೇಟ್ ಆಗ್ಬಿಡ್ತೀವಿ ಬಿಡಿ. ಹೇಳಿದ್ರು ಅದಕ್ಕೆ ಹೇಳಿದ್ರೆ ಹಂಗೆ ಹೇಳೋ ನಾವು ಹೇಳ್ಬೇಕು ಡೈರೆಕ್ಟ್ ಆಗಿ. ನಾವು ಡೈರೆಕ್ಟ್ ಆಗಿ ಹೇಳ್ಬೇಕಲ್ಲ, ಅವ್ರ ಪುಲ್ವಾಮಾ ಬಗ್ಗೆ ಮಾತಾಡಿ. ಈಗ ಮೊನ್ನೆ ಒಂದು ಫಂಕ್ಷನ್ ನಡೀತಿಲ್ಲಿ, ಪುಲ್ವಾಮಾ ಬದೇ ದಾಳಿ ಆಯ್ತು. ದಾಳಿ ಆದ ತಕ್ಷಣಲ್ಲೇ ಪಾಕಿಸ್ತಾನ ಹೊಡೆದ್ಬಿಟ್ರು ಅಂತ ಹೇಳಿದ್ರು. ಪಾಕಿಸ್ತಾನ ಈಗ ಯಾರಿಗಾರ್ಗ ಅರೆಸ್ಟ್ ಮಾಡಿಲ್ಲ ಅವ್ರಿಗೆ, ಇನ್ನು ಯಾರಿಗೆ ಯಾರು ಸಿಗ್ಲಿಲ್ವಲ್ಲ. ಯಾಕೆ ಪುಲ್ವಾಮಾ ಅಟ್ಯಾಕ್ ಆದ್ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರಲ್ವಾ? ಏನ್ ಸ್ಟ್ರೈಕ್ ಮಾಡಿ ಯಾರು ಸಿಕ್ಕಿದ್ರು ನಿಮ್ಗೆ? ಅಲ್ಲ, ಅವರು ಯಾರು ಸಿಕ್ಕಿಲ್ಲ. ಸಿಕ್ಕದಲ್ಲ, ಸಾಯಿಸೇ ಬಿಟ್ಟಿದಾರಲ್ಲ ಏರ್ ಸ್ಟ್ರೈಕ್. ಅಲ್ಲ, ಸಾಯಿಸ್ಬಿಟ್ಟಿದ್ದಾರೆ. ಈ ದೇಶ ಉದ್ಧಾರ ಆಗಿದೆ, ಅದಾಗಿದೆ, ನಾವು ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ಹೇಳಿದಾರಲ್ಲ. ಎಲ್ಲಿ ಬಂತು ಸರ್? ಏನ್ ಇದಾಗಿದೆ ಅಣ್ಣ? ಇವಾಗ ಪುಲ್ವಾಮಾ ಅಟ್ಯಾಕ್ ಆದಾಗ ಉಗ್ರರು ಏನಿದ್ರು ಅವ್ರ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರು. ಸರ್, ಏರ್ ಸ್ಟ್ರೈಕ್ ಮಾಡಿ ಎಲ್ಲಿ ಇಡ್ತಿದ್ದೀರಾ ನೀವು? ಇಂತ ಹೊಡೆದಾರಂತ ಇವತ್ತಾಗ ಸಿಗ್ಲಿಲ್ವಲ್ಲ. ಏರ್ ಸ್ಟ್ರೈಕ್ ಮಾಡಿರೋದು ವಿಡಿಯೋನೇ ಬಿಟ್ಟಿದಾರಲ್ಲ ಈ ತರ. ಈಗ ನಾನು ಹೇಳೋದು, ಈಗ ಅವ್ರಿಗೆ ಅಟ್ಯಾಕ್ ಮಾಡಿದ್ರು, ಅವ್ರಿಗೆ ಹೊಡೆದ್ರು ಸರ್, ಅವ್ರು ಸತ್ತೋದ್ರು. ಯಾರು ಮಿಲಿಟರಿ? ನಮ್ಮ ಮಿಲಿಟರಿನೇ ಸತ್ತಿದ್ದು. ಅವ್ರಿಗೆ ಏನಾರ ಕ್ರಮ ನೀವು ತಗೊಂಡಿದ್ದೀರಾ? ತಗೊಂಡಿಲ್ಲ. ನೀವು ಹೇಳ್ತಾ ಇರೋದು ಪುಲ್ವಾಮಾ ಅಟ್ಯಾಕ್ ಹೆಂಗಾಯ್ತು ಅಂತ ಹೇಳಿ ಅಣ್ಣ. ಹಲೋ, ಹೇಳಿ ಸರ್. ನಾವು ಸುಮಾರು 2017ರಿಂದ ಓಟ್ ಹಾಕೊಂಬಂದಿದ್ದೀವಿ BJP ಸರ್ಕಾರ. ಬಟ್ ಮೋದಿ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಏನಪ್ಪ ಅಂತಂದರೆ ಸ್ಮಾರ್ಟ್ ಸಿಟಿ, ಮಕ್ಕಳು ವಿದ್ಯಾಭ್ಯಾಸ, ಕಾಲೇಜು ಕ್ಲೀನೆಸ್ಸು, ಆಮೇಲೆ ಬ್ಯೂಟಿ ಆದ ಒಳ್ಳೆ ಎಜುಕೇಷನ್ ಸೊಸೈಟಿ, ಒಳ್ಳೆ ದೇವಸ್ಥಾನದ ಟ್ರಸ್ಟು, ಮುಂದೆ ಮಾಡಬೇಕಾದಂತಹ ಮಹಾನ್ ಕಾರ್ಯ ಮಸ್ತಾಗಿದೆ. ಸೊ ಹಿಂಗೆ ಅಭಿವೃದ್ಧಿ ಆಗಲಿ, ದೇಶ ಒಂದು ಕಾನ್ಫಿಡೆಂಟಾಗಿ ನಡ್ಕೊಂಡು ಹೋಗಲಿ. ಆಮೇಲೆ ಒಬ್ಬ ರೈತನ ತಲೆ ಮೇಲೆ ಮ್ಯಾಕ್ಸಿಮಮ್ಮು ಈಗಿನ ಸಾಲ ಲೆಕ್ಕ ಹಾಕ್ಕೊಂಡ್ರೆ 25,680,000 ರೂಪಾಯಿನಂತೆ ಈಗ ಹೊಸ್ದಾಗಿ ಸಾಲ ಬಿದ್ದಿದೆ. ಆ ರೀತಿ ಬೀಳ್ದಂಗೆ ಏನಾಯಿತು ಅದನ್ನು ಕಡಾಖಂಡಿತವಾಗಿ ಅದನ್ನು ತೊರೆಗಾಣಿಸಿ ಎಲ್ಲರೂ ಕಷ್ಟಪಟ್ಟು ದುಡಿದು ದೇಶಕ್ಕೆ ಮುಂದೆ ಬರೋಣ. ಈಗ ನಮ್ಮದು ಆ ಫ್ರೀ, ಈ ಫ್ರೀ, ಬಸ್ ಫ್ರೀ, ನೀವು ಮನೇಲಿ ಕೂತ್ಕೊಳ್ರಿ ಅನ್ನೋದು ಮುಂದೆ
ಹಿಂದೆ 2008ರಿಂದ 9ನೇ ಇಸ್ವಿ ಒಳಗೆ 28 kg ಅಕ್ಕಿ ಮಾಡಿದರು, 6 kg ಗೋಧಿ ಮಾಡಿದರು, 4 kg ಬೇಳೆ ಮಾಡಿದರು. ಅದೇ ಸರ್ಕಾರದಂತೆ ಈಗ ಮುಂದಿನ ಸರ್ಕಾರನೂ ಅದೇ ರೀತಿ ಇಳಿಯೋ ರೀತಿ ನಡೆಸ್ಕೊಡ್ಲಿ, ಮೋದಿ ಸರ್ಕಾರ ಚೆನ್ನಾಗಿ ಮುಂದೆ ಬರಲಿ ಅನ್ನೋದು ನಮ್ಮ ಅಭಿವೃದ್ಧಿ. ಓಕೆ, ಅಲ್ಲ ಇವಾಗ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರಿ, ಹಾಂ. ತುಮಕೂರು ಸ್ಮಾರ್ಟ್ ಸಿಟಿ ಆಗೋಕೆ ಮೊದಲು ಹೆಂಗಿತ್ತು, ಇವಾಗ ಹೆಂಗಿದೆ ಆಗಿದೆ? ಸರ್ ಇವಾಗ ಕ್ಲೀನೆಸ್ ಇದೆ. ಓಕೆ, ಮೊದಲು ಒಂದು ಚರಂಡಿ ಆಗಲಿ, ಒಂದು ಡ್ರೈನೇಜ್ ಆಗಲಿ ತುಂಬ ಚೆನ್ನಾಗಿದೆ. ಆಮೇಲೆ ಜನಗಳು 2008ರಲ್ಲಿ ಯಾವ ಥರ ಇದ್ದರು, 2023-24ನಲ್ಲಿ ಯಾವ ಥರ ಅಭಿವೃದ್ಧಿ ಆಗಿದ್ರು. ಆವಾಗ ಒಂದು ಕಂಪ್ಯೂಟರ್ ಇಲ್ಲ, ಒಂದು ಮೊಬೈಲ್ ಇರಲಿಲ್ಲ, ಒಂದು ಲ್ಯಾಪ್ಟಾಪ್ ಇರಲಿಲ್ಲ. ಈಗ ಅದನ್ನೆಲ್ಲ ಹೊರಗಾಣಿಸಿ, ಆಗಿನ ಕಾಲದಲ್ಲಿ ಇರಲಿಲ್ಲ, ರಾಜೀವ್ ಗಾಂಧಿ ಅವ್ರ ಅಲ್ಲ ಇತ್ತು, ಬಟ್ ಅವಾಗಿತ್ತು, ಬಟ್ ನಾವು ಅದನ್ನು ಉಪಯೋಗಿಸ್ಕೊಂತಿರಲಿಲ್ಲ. ಸೊ ಹಾಗಾಗಿ ಇನ್ನೂ ಡಿಸಿಪ್ಲಿನ್ ಕಲೀಲಿ ಅನ್ನೋದೇ ಇದು. ಆಮೇಲೆ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಓದಿರೋ ವಿದ್ಯಾರ್ಥಿಗಳಿಗೆ ಒಳ್ಳೆ ಕೆಲಸ ಇಲ್ಲ, ಒಳ್ಳೆ ಕಾಮಗಾರಿ ಇಲ್ಲ. ಈಗ B.Ed ಓದವ್ರೆ, ನೆನ್ನೆ ಒಬ್ಬರು ಬಂದರು, ನಾನು B.Ed ಓದಿದ್ದೀನಿ, ನನಗೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಆಗಬಾರ್ದು. ಮುಂದೆ ಯಾರು SSLC ಯಾರೇ ಪಾಸ್ ಆದರೂ ಮ್ಯಾಕ್ಸಿಮಮ್ 20,000ದಂತೆ ಅವ್ರಿಗೆ ಸಂಬಳ ಇದನ್ನ ಮಾಡಲಿ, ಮನೆಗೆ ಒಬ್ರಿಗೆ ಕೆಲಸ ಕೊಡಲಿ ನಮ್ಮ ಜನಸಂಖ್ಯೆ 140 ಕೋಟಿ. SSLC ಎಲ್ಲ ಪಾಸ್ ಆಗ್ತಾರೆ, ಎಲ್ಲರಿಗೂ ಕೆಲಸ ಕೊಡೋಕ್ಕಾಗುತ್ತೆ ಸರ್ಕಾರ? ಸರ್ ಕೊಡಲೇಬೇಕಲ್ವಾ? ಈಗ ಬೇಡ ಸರ್ಕಾರಿ ಕೆಲಸ ಕೊಡೋಕ್ಕಾಗಲ್ಲ, ನಾವೇ ಒಂದು ಹೊಸ್ದಾಗಿ ಉದ್ಯಮಿ ಮಾಡ್ತೀವಿ, ಒಂದು ಲೋನ್ ಕೊಡಲಿ, ಎಜುಕೇಷನ್ ಲೋನ್ ಕೊಡಲಿ, ಅವನೇ ಸ್ವಂತ ಪ್ರೊಫೈಲ್ ಆಗಿ ಬಿಸ್ನೆಸ್ ಮಾಡಲಿ, ಆ ಥರ ಅಭಿವೃದ್ಧಿ ಆಗಲಿ ಅಲ್ಲೂರಾ? ಈಗ ನನ್ನವು 4 ಟ್ಯಾಕ್ಸಿ ಇದ್ದಾವೆ, ನನಗೆ ಗೌರ್ಮೆಂಟ್ ಕೆಲಸ ಇಲ್ಲ, ಟ್ಯಾಕ್ಸಿ ಒಳಗೆ ಕಷ್ಟಪಟ್ಟು ದುಡಿಯೋಣ. ತುಮಕೂರು ಕೆಲಸ ಇದು ತುಮಕೂರಲ್ಲಿ ಯಾರು ಗೆಲ್ಬೋದಣ್ಣ ನಿಮ್ಮ ಪ್ರಕಾರ? ಸರ್ ತುಮಕೂರಲ್ಲಿ ನನ್ನ ಅನಿಸಿಕೆ ಪ್ರಕಾರ ನೋಡೋಣ, ಇನ್ನೂ ಒಂದು ವಾರ ಕಳೆದು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು. ಹೇಳಿ. ನಮ್ಮ ಸ್ನೇಹಿತರು BJP ಬಗ್ಗೆ ಮಾತಾಡಿದ್ರು. ಇವರು ಎಜುಕೇಷನ್ ಕೊಟ್ಟಿದ್ದಾರೆ, ಇವ್ರಿಗೆ ಡಿಪ್ಲೊಮಾ ಮಾಡಿಸಿದ್ದಾರೆ, ಆ ಡಿಗ್ರಿ ಮಾಡಿಸಿದ್ದಾರೆ. ಅಂದರೆ ಅವ್ರಿಗೆ ಕೆಲಸ ಇಲ್ಲರಿ ಕೊಟ್ಟಿದ್ದಾರೆ. ಕೆಲಸ ಕೊಡ್ತೀನಿ ಅಂತ ತಾನೇ ಇವರು ಸರ್ಕಾರಕ್ಕೆ ಬಂದಿದ್ದು. 500 ರೂಪಾಯಿ ಇರೋ ಗ್ಯಾಸನ್ನು 300 ರೂಪಾಯಿಗೆ ತರ್ತೀನಿ ಅಂತ ತಾನೇ ಇವರು ಸರ್ಕಾರಕ್ಕೆ ಬಂದಿದ್ದು. ಇವತ್ತು ಗ್ಯಾಸ್ನ ಬೆಲೆ ಏನಾಗಿದೆ, ಇವತ್ತು ಡೀಸೆಲ್ ಬೆಲೆ ಏನಾಗಿದೆ, ಇವತ್ತು ಪೆಟ್ರೋಲ್ ಬೆಲೆ ಏನಾಗಿದೆ, ಆನ್ಲೈನ್ ಗ್ಯಾಸ್ ಮಾಡಿದೀವಿ. ಪ್ರತಿಯೊಬ್ಬರಿಗೂ 280 ರೂಪಾಯಿ. ನಾವು ಹೆಂಗ್ ಉರಿಸ್ತೀವಿ ಹಂಗೆ ಆನ್ಲೈನ್, ಮನೆಗೂ ಆನ್ಲೈನ್ ಗ್ಯಾಸ್ ನಾವು ತಂದಿದ್ದೀವಿ. ಬೆಟ್ಟ ಗುಡ್ಡದಲ್ಲಿ ಯಾರು ಆನ್ಲೈನಲ್ಲಿ ಇಟ್ಕೊಂಡಿಲ್ಲ ಗ್ಯಾಸನ್ನ. ನಿಮ್ಮ ಮನೆಯಲ್ಲಿ ಮಾತ್ರ ನೀವು ಸ್ಮಾರ್ಟ್ ಸಿಟಿ ಅಂತ ಮಾಡ್ಕೊಂಡಿರೋ ಜಾಗದಲ್ಲಿ ಇದೆ ಗ್ಯಾಸು. ಹಳ್ಳಿ ಜಾಗದಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕು ಗ್ಯಾಸು, ಅಲ್ಲೆಲ್ಲಿದೆ 300 ರೂಪಾಯಿ ಬಳಸೋ. ಬರೀ ಇದನ್ನ ಕೊಡೋ ಮಾತ್ರನಾ ಇರಬೇಕಾಗಿರೋದು? ಪ್ರತಿ ಹಳ್ಳಿಗೂ ಗ್ಯಾಸ್ ಹೋಗ್ತಾ ಇರೋದು, ಅದು ಎಲ್ಗೋಬೇಕು ಅದ್ರಲ್ಲಿ ತಲುಪಿಸ್ಬೇಕು. ಇವಾಗ ಒಂದು ಪ್ರಶ್ನೆ ಅಣ್ಣ, ಒಂದು ನಿಮಿಷ ಇರೋಣ. ಇವಾಗ ಕೇರಳ ದಿವಾಳಿ ಆಗಿದೆ ಅಣ್ಣ, ಒಂದು ನಿಮಿಷ ಅಣ್ಣ. ಸುಪ್ರೀಂ ಕೋರ್ಟೇ ಇದು ಮಾಡಿದಿಲ್ಲ ಅಣ್ಣ, ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ. ಕೇರಳ ದಿವಾಳಿ ಆಗಿದೆ, ಪೇಪರಲ್ಲಿ ಬಂದಿದೆ ಅಣ್ಣ. ಬಂದಿದೆ, ನೀವು ಬರ್ದಿರೋದಷ್ಟೇ. ಇವತ್ತು ಕೇರಳಕ್ಕೆ ಹೋದ್ರೆ ನೀವು ಒಂದ್ ನಿಮಿಷ ನೋಡ್ರಿ, ಇವತ್ತು ಇಡೀ ಭಾರತ ದೇಶದಲ್ಲಿ 4 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲೂ ಇಲ್ಲ. ಅಷ್ಟು ಸಣ್ಣ ಸ್ಟೇಟ್ ಅಲ್ಲಿ 4 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ಇವತ್ತು ಬರೀ ಫ್ಲೈಟ್ ಅಲ್ಲಿ ಓಡಾಡ್ತಾ ಇದಾರಲ್ಲ ಕೇರಳದವರು, ಅವರು ಭರಿಸ್ತಾ ಇರೋಂಥ ಟ್ಯಾಕ್ಸ್ ಅವ್ರ ಮಕ್ಕಳು ಮರಿ ಮುಗ್ತಾತ್ ಮಕ್ಕಳು ಸಾಕ್ಬೇಕು, ಅಷ್ಟೊಂದು ಇದೆ. ನಾವು ಹೇಳ್ಬೋದಣ್ಣ, ಹಂಗೆ 4 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ದು 40 ಮಾಡ್ಕೋಬಹುದು. ನಮ್ಮ ಬೆಂಗಳೂರಿಗೆ ಬರೋ ಟ್ಯಾಕ್ಸ್, ನಮ್ಮ ಕರ್ನಾಟಕಕ್ಕೆ ಬರೋ ಟ್ಯಾಕ್ಸ್. ಇವಾಗ ದಿವಾಳಿ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಸಹಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಲೇ ಇದ್ದಾರೆ. ಇರಿ ಒಂದ್ ನಿಮಿಷ. ಸೌತ್ ಇಂಡಿಯಾದಲ್ಲಿರೋ ಅಂತ ಇದನ್ನ GST ಇವತ್ತವರೆಗೂ ಸೆಂಟ್ರಲ್ ಇಂದ ಕೊಟ್ಟಿಲ್ಲ. ಯಾಕೆ ನಮ್ಮ ಸಿದ್ದರಾಮಯ್ಯ ಅವರು ದಿಲ್ಲಿಗೆ ಹೋಗಿ ಸ್ಟ್ರೈಕ್ ಮಾಡಬೇಕಾಗಿತ್ತು? ಯಾಕ್ರಿ ಮಾಡಬೇಕಾಗಿತ್ತು? ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರಬೇಕಾಗಿರೋಂಥ ಅನುದಾನ ಬಂದಿಲ್ಲ. ಅದೇ ತರ ಕೇರಳಕ್ಕೂ ಬಂದಿಲ್ಲ, ಅದೇ ತರ ತಮಿಳ್ನಾಡಿಗೂ ಬಂದಿಲ್ಲ, ಅದೇ ತರ ಆಂಧ್ರಕ್ಕೂ ಬಂದಿಲ್ಲ. ಇವರು ಯಾವ ದೇಶದ ಇವ್ರ ಆಡಳಿತ ಯಾವ ರಾಜ್ಯದಲ್ಲಿಲ್ಲ, ಆ ರಾಜ್ಯದಲ್ಲಿ ಅನುದಾನಗಳನ್ನ ಕೊಡ್ತಾ ಇಲ್ಲ. ಇಲ್ಲಿರೋದನ್ನ ಇಲ್ಲಿಗೆ ಬಾರಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲೇ ಇರೋದನ್ನ ಅದೇ ಅವರು ಇಷ್ಟೇವರೆಗೂ ಭಾಷಣ ಮಾಡಿರೋದು ನನಗೆ ತಲೆಯಲ್ಲಿ ಹೊಕ್ಕಿರೋದು ಏನು ಅಂದರೆ, ಈ ಚರಂಡಿಲಿ ಹೋಗ್ತಾ ಇರೋದನ್ನ ಗ್ಯಾಸ್ ಹಿಡೀರಿ ಕುಕ್ ಮಾಡಿ ಅಂದ್ರಲ್ಲ, ಅಲ್ಲಿಂದ ಹಿಡಿದು ಬೋಂಡ ಮಾಡಿ ಜೀವನ ಮಾಡಿ ಅಂದ್ರಲ್ಲ, ಅಲ್ಲಿವರೆಗೂ ಮನಸ್ಸು ನೋಯ್ತೈತೆ ಕಣ್ರಿ. ಇವತ್ತು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ, ಕೆಲಸ ಹುಡುಕ್ತಾ ಇದೀವಿ, ಕೆಲಸ ಇಲ್ಲ. ಯಾಕ್ರೆ ಇಲ್ಲ ಕೆಲಸ? 2.5 ಲಕ್ಷ ಜನಕ್ಕೆ ಕೆಲಸ ಐತೆ ಇವಾಗ ಆಲ್ರೆಡಿ ಅನ್ನೋ ಇದನ್ನ ಹೊಡೆದಂಗೆ ನಿಲ್ಸ್ಕೊಂಡ್ ಬರ್ತಾ ಇದಾರಲ್ಲ. ಏನ್ ಕಾರಣ? ಅದರ ಹಿಂದ್ಗಡೆ ಇರೋ ಕಾರಣ ಏನು? ನಮ್ಮ ಮಕ್ಕಳು ಮುಂದೆ ಹೋಗ್ಬಿಡ್ಲಿ, ಏಜ್ ಬಾರ್ ಹಾಕ್ಬಿಡ್ಲಿ, ಅಲ್ಲ ಆಯ್ತು. ಇವಾಗ ಮುಂದೆ ಬರ್ಲಿ.
ಸ್ಟೇಟ್ ಅಲ್ಲಿ ಕೊಡ್ತಾ ಇದಾರಲ್ಲ ಎಲ್ಲಿ ಕೊಡ್ತಾವ್ರೆ? 2,000 ಕಾರ್ ಬಸ್ ಬಂತು ಕೊಟ್ರು. ಸೆಂಟ್ರಲ್ ಹೇಳ್ರಿ ಸ್ವಾಮಿ ಗೆಲ್ಲಿಯೋದು. ನೂರಕ್ಕೆ ನಾನು ಹೇಳ್ತಾ ಇದ್ದೀನಿ 100ಕ್ಕೆ 100. ಹೇಳಿ ಅಣ್ಣ ಇವಾಗ. ಸಾರಿ ನಮ್ಮ ಪಾಪ ಇವರು ಈ ಡೈಲಿ ಕುಡಿತಾರೆ ಪಾಪ, ಯಾರು? ಎಲ್ಲರೂ ಕುಡಿತಾರೆ. ಅವ್ರು ಪಾಪ ಕುಡ್ದಿರೋ ದುಡ್ಡಲ್ಲಿ ಇವರು ತಗೊಂಡೋಗಿ ಅವ್ರಿಗೆ ಹೆಣ್ಮಕ್ಳಿಗೆ ದುಡ್ಡು ಕೊಡೋದು. ಆಯ್ತಾ? ನಮ್ಮ ದುಡ್ಡು ಬೇರೆಯವ್ರ ದುಡ್ಡು ಅಲ್ಲ ಸ್ವಾಮಿ. ಇವ್ರು ಫ್ರೀ ಕೊಟ್ಟಿರೋದು ಬೇರೆಯವ್ರ ದುಡ್ಡಲ್ಲ, ನಮ್ಮಗಳ ದುಡ್ಡು, ನಮ್ಮ ಜನಗಳ ದುಡ್ಡು. ನಮ್ಮ ಜನಗಳ ದುಡ್ಡನ್ನ ಈ 40 ರೂಪಾಯಿ ಜಾಸ್ತಿ ಆಗೈತೆ. ಒಬ್ಬನು ಕುಡಿಯೋದು 40 ರೂಪಾಯಿ ಜಾಸ್ತಿ ಮಾಡವ್ರೆ. 40 ರೂಪಾಯಿಗೆ ತಿಂಗಳಿಗೆ ಎಷ್ಟಾಯ್ತು ನೀವು ಲೆಕ್ಕ ಹಾಕೊಳ್ಳಿ ಒಬ್ಬನಿಗೆ. ಆ ದುಡ್ಡನ್ನ ತಗೊಂಡೋಗಿ ಹೆಣ್ಮಗಳಿಗೆ ಅರ್ಧ ದುಡ್ಡು ಕೊಡ್ತಾಳೆ ಅಷ್ಟೇ. ಇನ್ನು ಅರ್ಧ ದುಡ್ಡು ಅವ್ರಿಗೆ ಹೋಗುತ್ತೆ, ನಮಗೆ ಬರೋಲ್ಲ ಅದು. ನಮ್ಮ ದುಡ್ಡು ತಗೊಂಡೋಗಿ ಅವರು ಸರ್ಕಾರ ನಡೆಸೋಕ್ಕೆ ಅವ್ರು ಬೇಕಾ?